ಏನು ಗೊತ್ತಾ, ನೀವು ಹೇಳಿದ್ರಿ ಬಾನು ಮುಸ್ತಾಕ್ ಅನ್ನೋರ್ದು ಕನ್ನಡ ಅಭಿಮಾನ ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಸ್ಪೀಚಲ್ಲಿ ನೋಡಿರೋ ಅಂಥದ್ದು. ಆಮೇಲೆ ಎರಡನೇದು ಕನ್ನಡಿಗರ ವಿಷಯ ಬಂದಾಗ ನಾವು ರಾಜಕಾರಣ ಮಾಡೋದು ಬೇಡ. ಒಂದು ವಿಷಯ, ರಾಜಕಾರಣ ಬೇಡ. ಹೌದು, ಯಾಕಂದ್ರೆ ಕುಮಾರ್ ಸರ್ ಮಾಡ್ಲಿ, ಯಾಕಂದ್ರೆ ಅಲ್ಲಲ್ಲ ಒಂದ್ ನಿಮಿಷ, ಹೌದು ಹೌದು, ಯಾಕಂದ್ರೆ ಒಂದು ಇಲ್ಲಿ ಎಲ್ರೂ ಕೂಡ ಅಲ್ಲಲ್ಲ ಒಂದ್ ನಿಮಿಷ ಕುಮಾರ್ ಸರ್ ಒಂದ್ ನಿಮಿಷ ಬೇಡ ನೋಡಿ ಒಂದ್ ನಿಮಿಷ. ಇವತ್ತು ನೋಡಿ ಡಿಬೇಟ್ ಇಡಿ ಕುಮಾರ್ ಸರ್ ಇಂಗ್ಲಿಷ್ ಪಾಠ ಯಾಕೆ ಮಾಡ್ತಿದ್ರು? ಕುಮಾರ್ ಅವರನ್ನ ಕೇಳ್ತೀವಿ. ಇವರ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಎಷ್ಟು ವೇದಿಕೆಗಳಲ್ಲಿ ಕನ್ನಡವನ್ನು ಮಾತಾಡಿದ್ದಾರೆ. ತಪ್ಪಾಗಿ ಮಾತಾಡಿದ್ದಾರೆ ಮಧು ಬಂಗಾರಪ್ಪನವರು. ಶಿಕ್ಷಣ ಸಚಿವರು ಯಾಕೆ 22,000 ಶಾಲೆ ಕೊಠಡಿಗಳು ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಕುಮಾರ್ ಸರ್ ಅವರೇ ಇಲ್ಲಿ ರಾಜಕಾರಣ ಮಾಡೋದಿಕ್ ಬಂದಿಲ್ಲ. ಮೊದಲನೇದಾಗಿ. ಎರಡನೇ ಆದ್ಯತೆ ನೀವು ಹೇಳಿದ್ರಿ ಮಸೀದಿ ಮೇಲೆ ಕನ್ನಡ ಇರಲ್ಲ ಅಂತ ಹೇಳಿ. ಪ್ರತಿಯೊಂದು ಮಸೀದಿ ಮೇಲೆ ಉರ್ದು ಅಲ್ಲಿ ಬರ್ದಿದ್ರೆ ಒಂದು ಕನ್ನಡದಲ್ಲಿ ಬಂದಿದ್ದಾರೆ. ಹೌದು ಬಂದಿದ್ದಾರೆ. ಆಮೇಲೆ ಎರಡನೇದು ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದ್ದೀನಿ, ನಮ್ಮ ಖುರಾನು ಕೂಡ ಕನ್ನಡದಲ್ಲಿದೆ. ಆಮೇಲೆ ನಮ್ಮಲ್ಲಿ ಮಸೀದಿಗೆ ಬರುವಂತ ರಸೀತಿ ಹಾಗೂ ಡೊನೇಷನ್ ತಗೊಳ್ಳೋ ರಸೀತಿ ಹಾಗೆ ಲೆಟ್ರೇಡ್ ಮೇಲೂ ಕೂಡ ಕನ್ನಡ ಕಡ್ಡಾಯವಾಗಿದೆ. ಇದಕ್ಕೂ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಹೌದು 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 ಇದು. ಆಮೇಲೆ ಒಂದ್ ನಿಮಿಷ ಬ್ರದರ್, ಏನ್ ಗೊತ್ತಾ, ಈಗ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಇದು ಬಹಳ ಸ್ಪಷ್ಟವಾಗಿ ನಾವು ತಿಳಿಬೇಕಾಗಿರುವಂತ ವಿಷಯ. ಕರ್ನಾಟಕದಲ್ಲಿ 75,000 ಸ್ಕೂಲ್ಗಳು ಇದಾವೆ. ಈ ಸ್ಕೂಲ್ಗಳಲ್ಲಿ ಒಂದ್ ನಿಮಿಷ ಏನಂತ ಹೇಳಿದ್ರೆ, ಇವತ್ತು ನಾವು ಗೂಗಲಿನ ಕಾಲದಲ್ಲಿ ಇದೀವಿ, ಗುಗ್ಗುಗಳ ಕಾಲದಲ್ಲಿ ಇಲ್ಲ. ಇವ ಶಿಕ್ಷಣ ಇಲಾಖೆಯಲ್ಲಿ ಮೊದಲನೇದಾಗಿ ಈ ಇಂಗ್ಲಿಷ್, ಈಗ ಅವ್ರು ಹೇಳಿದ್ರು ಒಂದು ಬಹಳ ಸ್ಪಷ್ಟ ಒಳ್ಳೆ ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಇಂಗ್ಲಿಷ್ ಅನ್ನು ತೆಗೆದು ನಮ್ಮ ಮಾತೃಭಾಷೆ ಮೊದಲ ಆಗ್ಬೇಕು ಅಂತ. ಇದನ್ನ ನಾವು ತಂದ್ರೆ ಈ BO DDPI BRC CRP ಇವ್ರುಗಳನ್ನ ಎಲ್ಲ ತಗೊಂಡು ಬಂದ್ರೆ ಇವರು ನಾವು ಅವಾಗ್ಲೇ ತಾನೇ ನಾವು ನಮ್ಮ ರಾಜ್ಯವನ್ನು ಕಟ್ಟೋಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಿಮ್ಮ ಟಿವಿಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಮಾತ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕೂಡ ನಾಳೆ ಟೈಮ್ ಕೊಡ್ತೀನಿ. ನಾಳೆ ಬನ್ನಿ ನಿಮ್ಗೆ ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ 4 ಜನಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್.